ಗಾಯ್ಸ್, ಮುಖ ಕೂಡ ತೊಳೆದಿಲ್ಲ. ಎಕ್ಸಸೈಸ್ ಮಾಡಿದೆ. ಈಗ ಅಡುಗೆ ಮನೆ ಕಡೆಗೆ ಹೋಗಬೇಕು. ಬಾಗಿಲೆಲ್ಲ ಗುಡಿಸ್ದೆ, ಕುಂಕುಮ ಇಟ್ಟೆ, ರಂಗೋಲಿ ಇಟ್ಟೆ, ಎಕ್ಸಸೈಸ್ ಮಾಡಾಯಿತು 1 ಅವರು. ಈಗ ಅಡುಗೆ ಮನೆ ಕಡೆ ಹೋಗಬೇಕು. ಗಿಣ್ಣು ಮಾಡಿದ್ದೀನಿ, ತೋರಿಸ್ತೀನಿ. ಗಾಯ್ಸ್, ಇದೇನು ಗೊತ್ತಾ? ಗಿಣ್ಣು ಮೈ ಫೇವ್ರೆಟ್ ಗಿಣ್ಣು. ಈಗ ಮಾಡಿದ್ದು ಬೆಳಗ್ಗೆ. ಯಾರ್ಯಾರಿಗೆ ಬೇಕು ಗಿಣ್ಣು? ಬನ್ನಿ. ಈಗ ಮಾಡಿದೆ, ಇವತ್ತು ಮಂಡೇ. ಇದೆಲ್ಲ ಏಲಕ್ಕಿಕಾಯಿ. ಮೊದಲು ಬೆಲ್ಲನ ಕರಗಿಸ್ಕೋಬೇಕು. ಅದಕ್ಕೆ ಹಾಲು ಹಾಕಿ ಗಿಣ್ಣಿರುತ್ತಲ್ಲ, ಗಿಣ್ಣು ಹಾಲೆಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೀಮಲ್ಲಿ ಮಾಡಬೇಕು. ಆವಾಗ ಈ ಥರ ಬರುತ್ತೆ. ಗೈಸ್, ಏನು ಗೊತ್ತಾ? ಇವತ್ತು ಪುಷ್ಯ ನಕ್ಷತ್ರ, ಸೋಮವಾರ. ನಿನ್ನೆ ವೀಡಿಯೋ ಮಾಡಿ ಹೇಳೋಣ ಅಂದರೆ ಮರ್ತೋಗ್ಬಿಟ್ಟೆ. ಏನು ಮಾಡಬೇಕಂದ್ರೆ, ಹೆಲ್ತ್ ಎಲ್ಲರಿಗೂ ಚೆನ್ನಾಗಿರ್ಬೇಕಂದ್ರೆ ಆಂಜನೇಯ ಸ್ವಾಮಿ ಫೋಟೋಗೆ ವೀಳ್ಯದೆಲೆ ಹಾರನ ಮಾಡಿ ಕಟ್ಟಿ ಹಾಕಬೇಕು. ಇಲ್ವಾ ದೇವಸ್ಥಾನಕ್ಕೆ ಕೊಡ್ತೀವಿ ಅಂದರೆ ದೇವಸ್ಥಾನಕ್ಕಾದರೂ ಹಾರ ಮಾಡಿ ಕಟ್ಟಿ ಕೊಡ್ಬೋದು. ನಾನು ಮನೇಲಿರೋ ಫೋಟೋಗೆ ಹಾಕ್ತೀನಿ, ನೀವು ಮಾಡಿ. ಮತ್ತು ಇನ್ನೊಂದು ಮಾಡ್ಬೋದು. ಇವತ್ತು ಪುಷ್ಯ ನಕ್ಷತ್ರ ಬಿದ್ದಿರೋದ್ರಿಂದ ಒಂದು 1/4 kg ಸ್ವೀಟು, ಯೆಲ್ಲೋ ಕಲರ್ ಸ್ವೀಟನ್ನು ವಿಷ್ಣು ದೇವಸ್ಥಾನಕ್ಕೆ, ಇನ್ನು ಟೈಮ್ ಇದೆ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಕೊಡೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸಗಳಾಗ್ತವೆ. ದುಡ್ಡು ಕೂಡ ಚೆನ್ನಾಗಿ ಸೇರುತ್ತೆ. ವಿಷ್ಣು ಟೆಂಪಲಿಗೆ ಹೋಗಿ 1/4 kg ಯೆಲ್ಲೋ ಕಲರ್ ಸ್ವೀಟನ್ನು ಇವತ್ತು ಪುಷ್ಯ ನಕ್ಷತ್ರ ಆಗಿರೋದ್ರಿಂದ ದಾನ ಮಾಡೋದ್ರಿಂದ ನಿಮಗೆ ಎಲ್ಲ ಕಡೆಯಿಂದಲೂ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಮಾಡಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ ಇಡಿ. ಏನು ಗೊತ್ತಾ ಗೈಸ್, ಇವತ್ತು ಪುಷ್ಯ ನಕ್ಷತ್ರ ನೆನ್ನೆ ನಾನು ವೀಡಿಯೋ ಮಾಡಬೇಕಿತ್ತು, ಮಾಡೋಕ್ಕೆ ನೆನಪು ಬರಲಿಲ್ಲ. ಇವತ್ತು ಬೆಳಗ್ಗೆ ಕ್ಯಾಲೆಂಡರ್ ನೋಡಿದಾಗ ಹೇಳಬೇಕು ಅನ್ನಿಸ್ತು. ಪುಷ್ಯ ನಕ್ಷತ್ರ ದಿವಸ ಏನಾದರೂ ದಾನ ಮಾಡೋಕ್ಕೆ, ಪೂಜೆಗಳು ಮಾಡೋಕ್ಕೆ ಮತ್ತು ಮೆಡಿಸನ್ ಮಾಡೋಕ್ಕೆ ತುಂಬ ಉಪಯುಕ್ತವಾದ ದಿನ. ಪುಷ್ಯ ನಕ್ಷತ್ರ ದಿನ ಆಂಜನೇಯನಿಗೆ ವೀಳ್ಯದೆಲೆ ಹಾರ ಮಾಡಿ ನಿಮ್ಮನೇಲಿ ಫೋಟೋ ಇದ್ದರೆ ಫೋಟೋಗೆ ಹಾಕೋದ್ರಿಂದ ನಿಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಇಲ್ವಾ ಆಗಲ್ಲ ಅಂದರೆ ದೇವಸ್ಥಾನಕ್ಕೆ ಹಾರ ಮಾಡಿ ಕೊಡ್ತೀನಿ ಅಂದರೆ ಕೊಡ್ಬೋದು. ಇಲ್ವಾ ವೀಳ್ಯದೆಲೆ ಅಲಂಕಾರಕ್ಕೆ ಬರ್ಬೋದು. ಈ ಥರ ಪ್ರತಿ ತಿಂಗಳು ಬರೋ ಪುಷ್ಯ ನಕ್ಷತ್ರಕ್ಕೆ ಈ ಥರ ಆಂಜನೇಯನಿಗೆ ವೀಳ್ಯದೆಲೆ ಸೇವೆ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೇಲಿ ಯಾರಿಗೆ ಹೆಲ್ತ್ ಇಶ್ಯೂಸ್ ಇದೆ, ಯಾವಾಗಲೂ ಕಾಯಿಲೆಯಿಂದ ನರಳುತ್ತಿರ್ತಾರೆ, ಅಂಥವರಿಗೆ ಈ ರೆಮಿಡಿ ತುಂಬ ಉಪಯುಕ್ತ ಆಗುತ್ತೆ. ಯಾರ್ಯಾರು ಕಾಯಿಲೆ ಕಸಾಲೆಯಿಂದ ನರಳ್ತಾ ಇದ್ದೀರಾ, ಹೆಲ್ತ್ ಇಶ್ಯೂಸ್ ಇದೆ, ಅವರೆಲ್ಲ ಈ ವೀಳ್ಯದೆಲೆ ಹಾರನ ಪುಷ್ಯ ನಕ್ಷತ್ರದಿಂದ ಆಂಜನೇಯನಿಗೆ ಅರ್ಪಿಸೋದ್ರಿಂದ ನಿಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಏನಂದರೆ, ಕೆಲವರು ನಂಬೋದೇ ಇಲ್ಲ. ನಾವು ಮನುಷ್ಯರು ಹಿಂದೆ ಹೋಗಬಾರ್ದು. ಮನುಷ್ಯನ ನಂಬಿ ಏನು ಪ್ರಯೋಜನ ಇಲ್ಲ. ಮನುಷ್ಯನಿಗೆ ನೀವು ಎಷ್ಟೇ ಅವನು ಉದ್ದಕ್ಕೂ ಮಾಡಿದ್ರು ಅವನಿಗೆ ಅವನ ಹತ್ರ ಸೈ ಅನ್ಸ್ಕೊಳಕ್ಕಾಗಲ್ಲ, ಅವನ ಹತ್ರ ಕರೆಕ್ಟು ಅನ್ಸ್ಕೊಳಕ್ಕಾಗಲ್ಲ. ಯಾರೋ ಒಬ್ಬ ತುಪ್ಪದಲ್ಲೇ ಕೈ ತೊಳ್ಸಿದ್ನಂತೆ, ಮದುವೆ ಮಾಡಿ ಜನಗಳ ಹತ್ರ ಸೈ ಅನ್ಸ್ಕೋಬೇಕು ಅಂತ. ತುಪ್ಪದಲ್ಲೇ ಕೈ ತೊಳ್ಸಿದ್ನಂತೆ. ಕೊನೆಗೆ ಜನ ಏನಂದ್ರಂತೆ, ಅಯ್ಯೋ ಜಿಡ್ಡು, ಕೈ ತೊಳೆಯೋಕ್ಕೆ ಜಿಡ್ಡೇ ಹೋಗಲಿಲ್ಲ, ಬಿಸಿನೀರೇ ಕೊಡಲಿಲ್ಲ ಅಂದ್ರಂತೆ. ಹಾಗೆ ಮನುಷ್ಯನಿಗೆ ನೀವು ಎಷ್ಟೇ ಮಾಡಿದ್ರೂ ನಿಯತ್ತಿರಲ್ಲ. ಹಾಗಾಗಿ ನಾವು ದೇವರ ಹತ್ರನೇ ಶರಣಾಗತಿ ಆಗಬೇಕು. ದೇವರೇ, ನನಗೆ ಹಿಂಗೆ ಸಫರ್ ಪಡ್ತಾಯಿದ್ದೀನಿ, ನನಗಿದರಿಂದ ಮುಕ್ತಿ ಕೊಡು, ಬಿಡುಗಡೆ ಕೊಡು. ನಾವು ಕಾನ್ವರ್ಸೇಷನ್ ಮಾಡಬೇಕು. ಮನುಷ್ಯರ ಜೊತೆ ನಾವು ಯಾವ ಥರ ಮಾತಾಡ್ತೀವೋ ಹಂಗೆ ದೇವ್ರ ಜೊತೆ ನಾವು ಮಾತಾಡಬೇಕು. ಮನುಷ್ಯರನ್ನ ನಂಬಿದರೆ ಮೋಸ ಹೋಗೋದು ಖಚಿತ. ದೇವ್ರನ್ನ ನಂಬಿದ್ರೆ ದೇವರು ನಮಗೆ ಒಂದಲ್ಲ ಒಂದು ದಾರಿ, ಒಂದು ಗುರಿನ ತೋರಿಸ್ತಾನೆ. ಫಸ್ಟು ನಾವು ನಂಬಿಕೆಯಿಂದ ಮಾಡಬೇಕು. ಮನುಷ್ಯನಿಗೆ ನಂಬಿಕೆ ಮುಖ್ಯ. ನಾವೇನು ಗೊತ್ತಾ, ಎಕ್ಸ್ಪೆಕ್ಟ್ ಮಾಡೋದ್ರಿಂದಲೇ ಮನುಷ್ಯನಿಗೆ ನೋವುಗಳು ಜಾಸ್ತಿ ಆಗೋದು. ಎಕ್ಸ್ಪೆಕ್ಟೇಷನ್ ಈಸ್ ಇಂಜೂರೀಸ್ ಟು ಹೆಲ್ತ್. ನನ್ನ ಕೇಳಿದ್ರೆ ಮನುಷ್ಯನಿಗೆ ಕಣ್ಣು ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ ಇಷ್ಟಿದ್ರೆ ಸಾಕು. ಇದಕ್ಕಿಂತ ನಾವು ಮಿಗಿಲಾಗಿ ಆಸೆ ಪಟ್ಟಾಗ ಇಂಜೂರೀಸ್ ಟು ಹೆಲ್ತ್ ಅಲ್ವಾ? ನಾವೇನನ್ನೇ ಆಗಲಿ
ನಿರೀಕ್ಷೆ ಇಟ್ಕೊಂಡಾಗಲೇ ಮನುಷ್ಯನಿಗೆ ನೋವಾಗೋದು. ನನ್ನ ಕೇಳಿದ್ರೆ ಕಣ್ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ ಇಷ್ಟಿದ್ದರೆ ಅವನು ಬೇರೆ ಇನ್ನೇನು ಅವನಿಗೆ ಬೇಕಾಗಲ್ಲ. ಇಷ್ಟಿದ್ದರೆ ಆರಾಮ್ಸಾಗಿ ಅವನು ಜೀವನನ ಮಾಡ್ಬೋದು. ನೀವುಗಳು ಅಷ್ಟೇ ಜಾಸ್ತಿ ಎಕ್ಸ್ಪೆಕ್ಟೇಷನ್ನ ಮನುಷ್ಯರಿಂದ ಯಾರಿಂದ ಇಟ್ಕೋಬೇಡಿ. ಕೆಲವೊಂದನ್ನು ನಾವು ಬದಲಾಯಿಸೋಕ್ಕಾಗೋದೇ ಇಲ್ಲ. ಇದಿಷ್ಟೇ ಹಣೆಬರ ಅಂದಾಗ ಅದನ್ನು ಬಿಟ್ಟು ನಾವು ಮುಂದೆ ಹೋಗಬೇಕಾಗತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಎಕ್ಸ್ಪೆಕ್ಟೇಷನ್ ಈಸ್ ಇಂಜುರೀಸ್ ಟು ಹೆಲ್ತ್. ಯೋಚನೆ ಮಾಡಿ. ಥ್ಯಾಂಕ್ ಯು.